ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಯುಗಾದಿ ಮತ್ತು ರಂಜಾನ್ ಸಂಭ್ರಮ. ನಿಮ್ಮ ಹಬ್ಬದ ಶಾಪಿಂಗ್ ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ. ಬೆಳ್ಳಿ ಉಚಿತವಾಗಿ ಪಡೆಯುವುದರ ಜೊತೆಗೆ ಇನ್ನು ಹಲವು ಅದ್ಭುತ ಬಹುಮಾನಗಳನ್ನು ಉಚಿತವಾಗಿ ಪಡೆಯಿರಿ. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ ಎನ್ಎಸ್ ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು, ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಜಿಲ್ಲೆಯಲ್ಲಿ ಹೆಚ್ಚಾಗುತ್ತಿರುವ ಬಿಸಿಲಿನ ತಾಪ, ಸರ್ಕಾರಿ ಕಚೇರಿಗಳ ಸಮಯ ಬದಲಾವಣೆಗೆ ಡಿಸಿ ಪತ್ರ. ಜಿಲ್ಲಾ ಪಂಚಾಯತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಮಹಿಳೆಯರಿಗೆ ಸಮಾನ ಹಕ್ಕು ನೀಡುವುದು ಅಗತ್ಯ. ನ್ಯಾಯಾಧೀಶ್ ಸಾತ್ವಿಕ್. ಜೋಳ ಖರೀದಿಯಲ್ಲಿ ಭಾರಿ ಅಕ್ರಮ, ನಕಲಿ ಜಿಪಿಎಸ್ ಬಳಕೆ, ಕೂಡಲೇ ಜೋಳ ಖರೀದಿಗೆ ಜಿಲ್ಲಾಡಳಿತ ಮುಂದಾಗಲಿ. ಚಾಮರಸಮಾಲಿ ಪಾಟೀಲ್. ಮಾರ್ಚ್ 15ರಂದು ಬಹುಜನ ಸಮಾಜ ಪಕ್ಷದ ವಿಭಾಗ ಮಟ್ಟದ ಸಮಾವೇಶ, ಬಸವರಾಜ ಭಂಡಾರಿ. ಮಾರ್ಚ್ 15ರಂದು ಪ್ರತಿಭಾ ಸುಗಮ ಸಂಗೀತ ಶಾಲೆ ವಾರ್ಷಿಕೋತ್ಸವ, ಮಹಾಂತ ಶ್ರೀ ಪ್ರಶಸ್ತಿ ಪ್ರದಾನ, ಶರಣಪ್ಪ ಗೋನಾಳ್. ಉದ್ಯೋಗ ಖಾತ್ರಿ ಯೋಜನೆ ಸಮರ್ಪಕ ಜಾರಿಗೆ ಆಗ್ರಹಿಸಿ ಮುಂದುವರೆದ ಅನಿರ್ದಿಷ್ಟ ಧರಣಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಬಿಸಿಲಿನ ತಾಪಮಾನವನ್ನು ಗಮನದಲ್ಲಿ ಇಟ್ಟುಕೊಂಡು ಜಿಲ್ಲೆಯಲ್ಲಿ ಸರ್ಕಾರಿ ಕಚೇರಿ, ಶಾಲೆ ಹಾಗೂ ಕಾಲೇಜುಗಳ ಕಾರ್ಯಾವಧಿ ಸಮಯವನ್ನು ಬದಲಾವಣೆ ಮಾಡುವ ಕುರಿತು ಜಿಲ್ಲಾಧಿಕಾರಿ ಕೆ. ನಿತೀಶ್ ಕಲಬುರಗಿ ವಿಭಾಗದ ಪ್ರಾದೇಶಿಕ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಜಿಲ್ಲೆಯಲ್ಲಿ ತಾಪಮಾನವು ಸಾಮಾನ್ಯವಾಗಿ 47 ಡಿಗ್ರಿ ಸೆಲ್ಸಿಯಸ್ ವರೆಗೂ ಏರಿಕೆಯಾಗುವ ಸಾಧ್ಯತೆ ಇದೆ. ಪ್ರತಿ ವರ್ಷದ ವಾಡಿಕೆಗಿಂತ ಸುಮಾರು 2 ರಿಂದ 3 ಡಿಗ್ರಿ ಸೆಲ್ಸಿಯಸ್ ಹೆಚ್ಚುವರಿ ಉಷ್ಣಾಂಶ ದಾಖಲಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ವರದಿ ನೀಡುವುದನ್ನು ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹೆಚ್ಚುತ್ತಿರುವ ಬಿಸಿಲಿನ ಜಳದಿಂದ ಸರ್ಕಾರ ನೌಕರರು ಕಚೇರಿಗೆ ತೆರಳಿ ಕಾರ್ಯನಿರ್ವಹಿಸುವಲ್ಲಿ ತೊಂದರೆ ಅನುಭವಿಸುತ್ತಿದ್ದಾರೆ. ಅಲ್ಲದೆ ಹಲವು ನೌಕರರು ವಿವಿಧ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದು, ತೀವ್ರ ಬಿಸಿಲು ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ನಿರ್ಜಲೀಕರಣ, ಶಾಖ ಸೆಳೆತ, ಶಾಖದ ಬಳಿಕ ಶಾಖದ ಅಪಘಾತದಂತಹ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇರುವುದರಿಂದ ಮುನ್ನೆಚ್ಚರಿಕಾ ಕ್ರಮ ಅಗತ್ಯವಾಗಿದೆ ಎಂದು ತಿಳಿಸಲಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷರು ಹಾಗೂ ವಿಭಾಗೀಯ ಉಪಾಧ್ಯಕ್ಷರು ಮಾರ್ಚ್ 6/3/2026ರಂದು ಸಲ್ಲಿಸಿದ ಮನವಿಯನ್ನು ಕೂಡ ಉಲ್ಲೇಖಿಸಿ ನೌಕರರ ಹಿತದೃಷ್ಟಿಯಿಂದ ಕಚೇರಿಗಳ ಕಾರ್ಯಾವಧಿಯನ್ನು ಬದಲಾವಣೆ ಮಾಡುವಂತೆ ಮನವಿ ಮಾಡಲಾಗಿದೆ. ಆದ್ದರಿಂದ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಕಚೇರಿ ಕಾರ್ಯಾವಧಿಯನ್ನು ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1:30ವರೆಗೆ ನಿಗದಿಪಡಿಸುವಂತೆ ಪ್ರಸ್ತಾಪಿಸಲಾಗಿದ್ದು, ಇದರಿಂದ ಸರ್ಕಾರಿ ಕಚೇರಿ ಸಿಬ್ಬಂದಿ, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕ ಆರೋಗ್ಯವನ್ನು ಕಾಪಾಡುವ ಸಹಕಾರಿಯಾಗುತ್ತದೆ ಎಂದು ಜಿಲ್ಲಾಧಿಕಾರಿಗಳು ಪತ್ರದಲ್ಲಿ ತಿಳಿಸಿದ್ದಾರೆ. ಈ ಕುರಿತು ಅಗತ್ಯ ಆಲೋಚನೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳುವಂತೆ ಪ್ರಾದೇಶಿಕ ಆಯುಕ್ತರಿಗೆ ಜಿಲ್ಲಾಧಿಕಾರಿಗಳು ಪತ್ರದ ಮೂಲಕ ಮನವಿ ಮಾಡಿದ್ದಾರೆ. ಬದುಕಲು ನೀರು ಎಷ್ಟು ಮುಖ್ಯವೋ ಅದೇ ರೀತಿ ಸಮಾಜದಲ್ಲಿ ಮಹಿಳೆಯರ ಪಾತ್ರ ಅಷ್ಟೇ ಮುಖ್ಯವಾಗಿರುತ್ತದೆ. ಪ್ರಸ್ತುತ ದಿನಮಾನಗಳಲ್ಲಿ ಮಹಿಳೆಯರಿಗೆ ಪುರುಷರಂತೆ ಸಮಾನ ಹಕ್ಕುಗಳು ದೊರೆತಾಗ ಮಾತ್ರ ಸಮಾಜ, ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ ಎಂದು ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಚ್.ಎ. ಸಾತ್ವಿಕ್ ಹೇಳಿದರು. ಅವರಿದ್ದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಜಿಲ್ಲಾ ಪಂಚಾಯತ್ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಸಗಿಸಿ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಮಹಿಳೆಯರು ಸಮಾಜದ ಮುಖ್ಯ ಅಂಗವಾಗಿದ್ದರೆ ರಾಜಕೀಯ, ಕ್ರೀಡೆ, ಸೈನ್ಯ ಸೇರಿದಂತೆ ಎಲ್ಲಾ ವಲಯಗಳಲ್ಲಿ ಸಾಧನೆ ಮಾಡುತ್ತಿದ್ದಾರೆ. ಇದಲ್ಲದೆ ಸಮಾಜದ ಅಭಿವೃದ್ಧಿಗೆ ಗೃಹಿಣಿಯರ ಪಾತ್ರವೂ ಅಷ್ಟೇ ಮುಖ್ಯವಾಗಿರುತ್ತದೆ ಎಂದರು. ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಮಹಿಳೆಯರಿಗೆ ಉಚಿತ ಕಾನೂನು ಸೇವೆಗಳನ್ನು ನೀಡಲಾಗುತ್ತದೆ. ಮಹಿಳೆಯರಿಗೆ ಅನುಕೂಲವಾಗುವಂತೆ ಅವರ ಪ್ರಕರಣಗಳನ್ನು ವಾದಿಸಲು ಪ್ರಾಧಿಕಾರದಿಂದ ಉಚಿತ ವಕೀಲರ ನೇಮಕ, ಕಾನೂನನ್ವಯ ಅವರಿಗೆ ನ್ಯಾಯ ಕೊಡಿಸಲು ಕ್ರಮ ವಹಿಸಲಾಗುತ್ತದೆ. ಕಾನೂನು ಸೇವೆಗಳನ್ನು ಮಹಿಳೆಯರು ಸದುಪಯೋಗ ಪಡೆದುಕೊಳ್ಳಲು ಮುಂದಾಗಬೇಕೆಂದು ತಿಳಿಸಿದರು. ಇದೀಗ ಮಹಿಳೆಯರಿಗೆ ರಕ್ಷಣೆ ಒದಗಿಸಲು ವಿಶೇಷವಾದ ಕಾನೂನುಗಳನ್ನು ಜಾರಿಗೆ ತರಲಾಗಿದೆ. ಮಹಿಳೆಯರನ್ನು ಕೆಟ್ಟ ದೃಷ್ಟಿಯಿಂದ ನೋಡುವುದು, ಅವರನ್ನು ಪದೇ ಪದೇ ಪೀಡಿಸುವುದು ಕೂಡ ಅಪರಾಧ ಎಂದು ಪರಿಗಣಿಸಲಾಗುತ್ತದೆ. ಕಾನೂನು ಎಂದಿಗೂ ನಿಮ್ಮ ರಕ್ಷಣೆಗೆ ಇರುತ್ತದೆ. ಮಹಿಳೆಯರು ಇದನ್ನು ಅರಿತುಕೊಳ್ಳಬೇಕೆಂದು ಕರೆ ನೀಡಿದರು. ಈಶ್ವರ್ ಕಾಂಗ್ರೆಸ್ ಅವರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಅವರಿಗೂ ಸಹಿತ ಈ ಸಂದರ್ಭದಲ್ಲಿ ನೆರವೇರಿಸ್ತಾ ಇರೋದಕ್ಕೆ ತುಂಬಾ ಸಂತೋಷದ ವಿಷಯ. ಮೇಡಮ್ ಒಂದು ಮುಖ್ಯ ಅಂತಂದ್ರ ನಮ್ಮ ದೇಶದೊಳಗಿರುವ ಎಲ್ಲಾ ನದಿಗಳಿಗೂ ಇರುವ ಹೆಸರು ಮಹಿಳೆಯರ. ನಮಗ ನೀರು ಎಷ್ಟು
ಒಂದು ಮಹತ್ವ ಅದ, ಅಷ್ಟೇ ಮಹತ್ವ ಮಹಿಳೆಯರಿಗೂ ಕೂಡ ಅದ. ನೀರ್ ಇಲ್ದೇ ಜೀವಿಸ್ಲಿಕ್ಕೆ ಆಗಂಗಿಲ್ಲ, ಅದೇ ರೀತಿ ಮಹಿಳೆಯರು ಇಲ್ದೇನೂ ಕೂಡ ಜೀವಿಸ್ಲಿಕ್ಕೆ ಆಗಂಗಿಲ್ಲ ಅಂತ ಒಂದು ಈ ಒಂದು ನಿಟ್ಟಿನೊಳಗ ಮಹಿಳೆಯರದ್ದು ಪಾತ್ರ ಎಲ್ಲಾ ಫೀಲ್ಡ್ಸ್ ದಾಗೂ ಅದ. ಅದು ರಾಜಕೀಯ ಇರ್ಬೋದು, ನಮ್ಮ ನ್ಯಾಯಾಂಗ ವ್ಯವಸ್ಥೆ ಇರ್ಬೋದು, ಅಥವಾ ಎಕ್ಸಿಕ್ಯೂಟಿವ್ ಬ್ಯೂರೋಕ್ರಾಟ್ಸ್ ಇರ್ಬೋದು, ಎಲ್ಲಾ ಒಂದು ಸೈನ್ಯದೊಳಗಿರ್ಬೋದು, ಎಲ್ಲದರಲ್ಲೂ ಕೂಡ ಮಹಿಳೆಯರ ಪಾತ್ರ ಇದೆ. ಇದರ ಅರ್ಥ ಗೃಹಿಣಿಯರು ಕಡಿಮೆ ಅಲ್ಲ ಅಂತಲ್ಲ, ಗೃಹಿಣಿಯರ ಪಾತ್ರನು ಎಲ್ಲರಿಗಿಂತ ಹೆಚ್ಚಿದ. ಯಾಕಂದ್ರ ಯಾರೇ ಒಬ್ಬರು ಗಂಡಸು ಒಂದು ಮುಂದುವರ್ಲಿಕ್ಕೆ ಬೇಕಾಗ್ತಂದ್ರೆ ಗೃಹಿಣಿಯರ ಪಾತ್ರ ಬಹಳ ಮುಖ್ಯ. ಏನಾಯ್ತು ಅಂದ್ರೆ ನಾನು ಇದೊಂದು ಉದಾಹರಣೆ ಯಾವಾಗ್ಲೂ ಕೊಡ್ತಿರ್ತೀನಿ. ಒಂದು MVC ಮೋಟರ್ ವೆಹಿಕಲ್ ಆಕ್ಸಿಡೆಂಟ್ ಕೇಸ್ ಆಯ್ತು. ಅದ್ರೊಳಗ ಗೃಹಿಣಿದ್ದು ಮರಣ ಆಯ್ತು. ಅವಾಗ ಕಾಂಪೆನ್ಸೇಷನ್ ಸಲುವಾಗಿ ಆ ಗೃಹಿಣಿಯ ಮನೆಯವರು ಕೋರ್ಟಿಗೆ ಬಂದ್ರು. ಕೋರ್ಟ್ ಒಳಗೆ ಹೇಳಿದ್ರು, ಇಲ್ಲ ಹಿಂಗ ನನ್ನ ತಾಯಿ ಈ ಒಂದು ಮೋಟರ್ ವೆಹಿಕಲ್ ಆಕ್ಸಿಡೆಂಟ್ ಒಳಗ ಮರಣ ಹೊಂದ್ಯಾರ, ಅದಕ್ಕೆ ಇನ್ಶೂರೆನ್ಸ್ ಅದ, ಆದ ಸಲುವಾಗಿ ಇನ್ಶೂರೆನ್ಸ್ ಕಂಪನಿಯಿಂದ ಅವರಿಗೆ ಇನ್ಶೂರೆನ್ಸ್ ಕೊಡಿಸ್ಕೊಡ್ಬೇಕು, ಇನ್ಶೂರೆನ್ಸ್ ಕಾಂಪೆನ್ಸೇಷನ್ ಪರಿಹಾರದ ಮೊತ್ತವನ್ನು ಕೊಡಿಸ್ಕೊಡ್ಬೇಕಂತ ಕೇಸ್ ಹಾಕಿದ್ರು. ಅವಾಗ ಇನ್ಶೂರೆನ್ಸ್ ಕಂಪನಿ ಪರವಾಗಿ ಏನು ವಕೀಲರಿದ್ರು ಅವ್ರದ್ದು ಒಂದೇ ಒಂದು ಆರ್ಗ್ಯುಮೆಂಟ್ ಏನಂತಂದ್ರ, ಈ ಮಹಿಳೆ ಗೃಹಿಣಿ ಆಗಿದ್ಲು, ಗೃಹಿಣಿ ಇರೋದ್ರಿಂದ ಅವರಿಗೆ ಯಾವುದೇ ಅವ್ರ ಕೆಲಸ ಮಾಡ್ತಿರ್ಲಿಲ್ಲ, ಆದ ಕಾರಣ ಅವ್ರಿಗೆ ಯಾವುದೇ ಆದಾಯ ಇರಲಿಲ್ಲ. ಕೋರ್ಟ್ ನಲ್ಲಿ ಸಾಮಾನ್ಯವಾಗಿ ಏನಾಗ್ತದೆ ಅಂದ್ರ, ಯಾವುದೇ ಒಬ್ಬ ಮನುಷ್ಯ ಜೀವಂತ ಇದ್ರೆ ಅವನು ಎಷ್ಟು ದುಡಿಬಹುದಾಗಿತ್ತು ಅಂತ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ನಾವು ಪರಿಹಾರದ ಹಣವನ್ನು ಕೊಡಿಸ್ತೀವಿ. ಆದ್ರ ಈ ಒಂದು ಪ್ರಕರಣದೊಳಗ ಇನ್ಶೂರೆನ್ಸ್ ವಕೀಲರು ಏನಂದ್ರ ಅಂದ್ರ, ಇಲ್ಲ ಆ ಗೃಹಿಣಿಗೆ ಆದಾಯ ಇರಲಿಲ್ಲ, ಅದ್ರ ಸಲುವಾಗಿ ಅವರು ತೀರ್ಕೊಳ್ಳೋದ್ರಿಂದ ಯಾರಿಗೂ ಯಾವುದೇ ನಷ್ಟ ಆಗಿಲ್ಲ, ಆದ ಕಾರಣ ಕಾಂಪೆನ್ಸೇಷನ್ ಕೊಡ್ಲಿಕ್ಕೆ ಬರಂಗಿಲ್ಲ ಅಂತಂದ್ರು. ಅವಾಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಏನಂತಂದ್ರ, ಹೌದು ಗೃಹಿಣಿ ಆದಾಯ ಮಾಡ್ಲಿಕ್ಕಿಲ್ಲ, ಬಟ್ ಅವ್ರ ಕೆಲಸ ಎಲ್ಲರಿಗಿಂತ ಜಾಸ್ತಿ ಇತ್ತು. ಅವರು ಮನೆಯಲ್ಲಿ ಅಡಿಗೆ ಮಾಡೋದ್ರಿಂದ ಹಿಡಿದು ಮಕ್ಕಳ ಆರೈಕೆ, ಗಂಡನ ಆರೈಕೆ, ಅತ್ತಿ ಮಾವಂದರ ಆರೈಕೆ, ಮನೆಯ ಜವಾಬ್ದಾರಿ ಎಲ್ಲ ನೋಡ್ಕೊತಾರ. ಅವರು ಬರೇ ಹೊರಗೆ ಹೋಗಿ ಕೆಲಸ ಮಾಡಿ ಬಂದು ಆದಾಯ ಪಡೆದ್ರೆ ಮಾತ್ರ ಅದು ಆದಾಯ ಅನ್ಸ್ಲಿಕ್ಕೆ ಬರಂಗಿಲ್ಲ. ಈ ಒಂದು ತೆರೆಮರೆಯಲ್ಲಿ ಏನ್ ಕೆಲಸ ಮಾಡ್ತಾರ ಕೂಡ ಇದು ಕೂಡ ಎಲ್ಲಾ ಕೆಲಸಕ್ಕಿಂತ ಹೆಚ್ಚಿನ ಕೆಲಸ ಅಂತ ತಿಳ್ಕೊಂಡು ಅವರಿಗೂ ಕೂಡ ಕಾಂಪೆನ್ಸೇಷನ್ ಅನ್ನ ಕೊಡಿಸಿಕೊಡ್ತು. ಇದೇ ವೇಳೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು ಮಾತನಾಡಿ, ದೇಶದಲ್ಲಿ ಮಹಿಳೆಯರಿಗೆ ದೈವಿಕ ಸ್ಥಾನವನ್ನು ನೀಡಲಾಗಿದೆ. ಹಾಗೆಂದು ಎಲ್ಲ ಕೆಲಸಗಳನ್ನು ಜವಾಬ್ದಾರಿಗಳನ್ನು ಮಹಿಳೆಯರೇ ಮಾಡಬೇಕೆಂದಿಲ್ಲ. ಅವರಿಗೆ ಸಹಕಾರವಾಗಿ ಪ್ರತಿಯೊಬ್ಬರು ನಿಲ್ಲಬೇಕು. ಹುಟ್ಟಿದಾಗ ತಾಯಿ, ಬೆಳೆಯುವಾಗ ಸಹೋದರಿ, ದಾಂಪತ್ಯದಲ್ಲಿ ಹೆಂಡತಿ, ನಂತರ ಹೆಣ್ಣು ಮಗು, ಹೀಗೆ ಪುರುಷನ ಜೀವನವಿಡೀ ಮಹಿಳೆ ಜೊತೆಗಿರುತ್ತಾಳೆ ಎಂದು ಹೇಳಿದರು. ಪುರುಷರಿಗಿಂತ ಮಹಿಳೆ ಯಾವುದರಲ್ಲಿ ಕಡಿಮೆ ಇಲ್ಲ, ಆದರೆ ಮಹಿಳೆಯರಿಗೆ ಅವಕಾಶ ನೀಡಬೇಕು. ಅಷ್ಟೇ ಆಗ ಅವರು ಹೆಚ್ಚು ಹೆಚ್ಚು ಸಾಧನೆ ಮಾಡಲು ಪ್ರೇರೇಪಿಸಿದಂತಾಗುತ್ತದೆ. ಕೆಲವು ಸಾಮಾಜಿಕ ಸವಾಲುಗಳಿಗೆ ಅವುಗಳೆಲ್ಲವನ್ನು ಮೆಟ್ಟಿ ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲಿ ಮುಂದೆ ಬರಬೇಕು. ಜಿಲ್ಲೆಯಲ್ಲಿ ಅಪೌಷ್ಟಿಕತೆ ತುಂಬಾ ಇದೆ. ಇದಕ್ಕೆ ಮೊದಲು ಗುರಿಯಾಗುವುದು ಮಹಿಳೆಯರು. ಆದ್ದರಿಂದ ಇಲಾಖೆಗಳಿಂದ ಮಹಿಳೆಯರಿಗೆ ಪೌಷ್ಟಿಕತೆ ಹೆಚ್ಚಿಸಲು ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು. ಜಿಲ್ಲೆಯಲ್ಲಿ ಕಿಶೋರಿ ಹಬ್ ಎಂಬ ಕಾರ್ಯಕ್ರಮವನ್ನು ಜಾರಿಗೆ ತರಲಾಗುತ್ತದೆ. ಇದರಿಂದ 14 ವರ್ಷದ ಹಾಗೂ ಮೇಲ್ಪಟ್ಟ ಹೆಣ್ಣು ಮಕ್ಕಳಿಗೆ ಋತುಚಕ್ರ ಸಂದರ್ಭದಲ್ಲಿ ನೈರ್ಮಲ್ಯದ ಬಗ್ಗೆ ಅರಿವು ಮತ್ತು ಶಿಕ್ಷಣ ಹಾಗೂ ಇತರೆ ಸೌಲಭ್ಯಗಳನ್ನು ನೀಡಲಾಗುತ್ತದೆ ಎಂದು ತಿಳಿಸಿದರು. ಅಚೀವ್ ಮಾಡ್ಲಿಕ್ಕೆ ಅವ್ರಿಗೆ ಪೂರ್ತಿ ಅವ್ರ ಸ್ಪೇಸ್ ಬೀಳ್ಬೇಕು. ನಾವು ಕೊಟ್ಟಾಗ ಯಾರಿಲ್ಲ, ಆಕ್ಚುಲಿ ಅವ್ರು ಸ್ವಂತವಾಗಿ ಮಾಡ್ಬಿಡ್ತಾರೆ. ಜಸ್ಟ್ ವಿ ಹ್ಯಾವ್ ಟು ಬಿ ಪೇಷಂಟ್. ಒಂದು ನನ್ನ ಮೆಸೇಜ್ ಎಲ್ಲರಿಗೆ ಇದೆ, ಇನ್ಕ್ಲೂಡಿಂಗ್ ಮೇಲ್ ಸಿಬ್ಬಂದಿ. ಯಾಕಂದ್ರೆ ನಾವು ಗವರ್ಮೆಂಟ್ ಸಿಸ್ಟಮ್ ನಲ್ಲಿ ಆಫೀಸ್ ನಲ್ಲಿ ಕೂಡ ನೋಡ್ತೀವಿ, ನಾವು ರಾಜಕೀಯ ಜೀವನದಲ್ಲಿ ಕೂಡ, ಯಾಕಂದ್ರೆ ಬ್ಯೂರೋಕ್ರಾಟ್ಸ್ ನಾವೆಲ್ಲ ಇಂಟರಾಕ್ಷನ್ಸ್ ಇರುತ್ತೆ, ನಾವು ನೋಡ್ತಾ ಇರ್ತೀವಿ. ಇನ್ನು ನಮ್ಮ ಮಹಿಳೆಯರು ರೋಲ್, ಅವ್ರದ್ದು ಪಾರ್ಟಿಸಿಪೇಷನ್ ತುಂಬಾ ಕಡಿಮೆ ಇದೆ. ಆ ಪಾರ್ಟಿಸಿಪೇಷನ್ ಎಲ್ಲ ಇನ್ಕ್ರೀಸ್ ಆಗಬೇಕು. ಅವ್ರು ಈಗ ರೀಸೆಂಟ್ಲಿ ನೋಡಿದಾಗ ರಾಷ್ಟ್ರ ಮಟ್ಟದ ಇರಲಿ, ರಾಜ್ಯ ಮಟ್ಟದ ಇರಲಿ, ಮಹಿಳೆಯರು ತುಂಬಾ ಕ್ಷೇತ್ರದಲ್ಲಿ ಮುಂದುವರಿಸ್ತಾ ಇದ್ದಾರೆ. ಈಗ ನಮ್ಮ ದೇಶದ ಪ್ರಥಮ ನಾಗರಿಕರ ಮಹಿಳೆಯರು ಇದ್ದಾರೆ. ಅದಾದ ನಂತರ ಈಗ ಸ್ಪೋರ್ಟ್ಸ್ ಇರಲಿ, ಮೊನ್ನೆ ನಮ್ಮ ವುಮೆನ್ಸ್ ಕ್ರಿಕೆಟ್ ವರ್ಲ್ಡ್ ಕಪ್, ಅವರ ವಿಮೆನ್ಸ್ ಟೀಮ್ ಅವರು ಕ್ರಿಕೆಟ್ ವರ್ಲ್ಡ್ ಕಪ್ ವಿನ್ ಆಗಿದ್ದಾರೆ. ಮೊನ್ನೆ ಕೋನೇರು ಹಂಪಿ ಅವರು ಒಂದು ವುಮೆನ್ ಚೆಸ್ ಚಾಂಪಿಯನ್ಶಿಪ್ ಅಂತ ವರ್ಲ್ಡ್ ಕಪ್, ಚೆಸ್ ವರ್ಲ್ಡ್ ಕಪ್ ಅಂತ ವಿನ್ ಆಗಿದ್ದಾರೆ. ಒಂದು ದಿವ್ಯಾ ಅವರು ವಿನ್ ಆಗಿದ್ದಾರೆ. ಸಾಕಷ್ಟು ಎಲ್ಲ ಜುಡಿಷಿಯರಿ ಅಲ್ಲಿ, ಅಡ್ಮಿನಿಸ್ಟ್ರೇಷನ್ ಅಲ್ಲಿ, ಮೊನ್ನೆ UPSC ರಿಸಲ್ಟ್ ಅಲ್ಲಿ ಸಾಕಷ್ಟು ಗರ್ಲ್ ಸ್ಟೂಡೆಂಟ್ಸ್ ಅವರೆಲ್ಲ ಟಾಪರ್ ಆಗಿ ಬಂದಿದ್ದಾರೆ. ಸೊ ಅವರು ಈಗಾಗಲೇ ಅವರು ಮುಂದೆಲ್ಲ ಬರ್ತಾ ಇದ್ದಾರೆ. ಆದ್ರೂ
ಅದರಲ್ಲಿ ನಮ್ಮ ಜಿಲ್ಲೆಯವರು ರ್ಯಾಂಕಿಂಗ್ ತುಂಬಾ ಬಾಟಮ್ ಅಲ್ಲಿ ನಾವು ಇದ್ದೀವಿ. ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಅಪೌಷ್ಟಿಕತೆ ತುಂಬಾ ಜಾಸ್ತಿ ಇದೆ. ಚೈಲ್ಡ್ ಮ್ಯಾರೇಜ್ ನಮ್ಮ ಜಿಲ್ಲೆಯಲ್ಲಿ ತುಂಬಾ ಜಾಸ್ತಿ ಇದೆ. ಅನಿಮಿಯಾ ಕೇಸಸ್, ಮಹಿಳೆಯರಿಗೆ ರಕ್ತಹೀನತೆ ತುಂಬಾ ಜಾಸ್ತಿ ಇದೆ. IMR MMR ಇನ್ನು ಒಂದು ತುಂಬಾ ಜಾಸ್ತಿ ಇಲ್ಲ, ಬಟ್ ಅದು ಒಂದು ಮಟ್ಟಕ್ಕೆ ಇಟ್ ಇಸ್ ಕನ್ಸಿಡರೇಬಲಿ ಹೈ ಓನ್ಲಿ. ಮತ್ತೆ ಯು ನೇಮ್ ಇಟ್, ಯಾವ ಪ್ಯಾರಾಮೀಟರ್ ನಾವು ನೋಡಿಕೊಟ್ರೆ ವಿಚ್ ಇಸ್ ರಿಲೇಟೆಡ್ ಟು ವಿಮೆನ್, ನಮ್ಮ ಪರ್ಫಾರ್ಮೆನ್ಸ್ ಅಷ್ಟು ಸರಿ ಇಲ್ಲ. ಈಗ ರಾಷ್ಟ್ರ ಮಟ್ಟದಲ್ಲಿ ನಾವು ಬೇಟಿ ಬಚಾವ್ ಬೇಟಿ ಪಢಾವ್ ಮಾಡ್ತೀವಿ, ಪ್ರಧಾನ ಮಂತ್ರಿ ಜನರಿ ಸುರಕ್ಷಾ ಯೋಜನಾ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ರಾಜ್ಯ ಮಟ್ಟದಲ್ಲಿ ನಮ್ಮ ಪಂಚ ಗ್ಯಾರಂಟಿ ಯೋಜನೆ ಇದೆ, ಅದರಲ್ಲಿ ಗೃಹಲಕ್ಷ್ಮಿ ಇಲ್ಲಿ ಶಕ್ತಿ ಯೋಜನೆಯಲ್ಲಿ ಎಲ್ಲ ಮಹಿಳೆಯರಿಗೋಸ್ಕರ ರಾಜ್ಯ ಸರ್ಕಾರ ರಾಷ್ಟ್ರ ಸರ್ಕಾರ ಮಾಡ್ತಾ ಇದ್ದಾರೆ. ಆದ್ರೂ ಈ ತರ ನಮ್ಮ ಜಿಲ್ಲೆನಲ್ಲಿ ಕೆಲವು ಪ್ಯಾರಾಮೀಟರ್ಸ್ ಅಲ್ಲಿ ನಾವು ಹಿಂದೆ ಇದ್ದೀವಿ. ಕಾರಣ ಏನು? ಕಾರಣ ಏನಿದೆ, ನಾವು ಸರಿಯಾಗಿ ಎಲ್ಲ ಸ್ಕೀಮ್ಸ್ ಏನಿದೆ ಅದು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಪೌಷ್ಟಿಕತೆ ಮಹಿಳೆಯರಿಗೆ ಸಿಗ್ಬೇಕು, ಅವ್ರಿಗೆ ಪೌಷ್ಟಿಕತೆ ಎಲ್ಲ ಸಿಗ್ತಾ ಇಲ್ಲ. ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಬೇಕು, ಅವ್ರಿಗೆ ಒಂದು ರೋಜ್ಗಾರ್, ಒಂದು ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ನಾವು ಮಾಡ್ಕೊಡ್ಬೇಕು, ಜನರೇಟ್ ಆಗ್ಬೇಕು. ಇನ್ನೂ ಹೆಚ್ಚು ನಾವು ಮಾಡ್ತಾ ಇದ್ವಿ ಪ್ರಯತ್ನ, ಬಟ್ ಇನ್ನೂ 100% ಆಗ್ತಾ ಇಲ್ಲ. ಅದಕ್ಕೆ ಎಲ್ಲ ವಿಷಯದಲ್ಲಿ ನಾವು ನೀವು ಎಲ್ಲರೂ ಕೈ ಜೋಡಿಸಿ ಮುಂದೆ ಕೆಲಸ ಮಾಡಬೇಕು. ವಿಶೇಷ ಉಪನ್ಯಾಸ ನೀಡಲು ಆಗಮಿಸಿದ್ದ ಉಪನ್ಯಾಸಕಿ ರೇಖಾ ಬಡಿಗರ್ ಮಾತನಾಡಿ, ಮಹಿಳಾ ದಿನಾಚರಣೆ ಎಂದರೆ ಮಹಿಳಾ ಸಂಘರ್ಷಕ್ಕೆ ಬಿದ್ದು ಸಾಧಿಸಲು ಪ್ರಯತ್ನಿಸಿರುವ ದಿನವಾಗಿದ್ದು, ಮೊದಲು ಮಹಿಳಾ ದಿನಾಚರಣೆ ಎಂದರೆ ಮಹಿಳೆಯರಿಗೆ ಸಂಘರ್ಷಕ್ಕೆ ಬಿದ್ದು ಸಾಧಿಸಲು ಪ್ರಯತ್ನಿಸಿರುವ ದಿನವಾಗಿದ್ದು, ಮೊದಲು ಮಹಿಳೆಯರ ಮೇಲೆ ಸಹಗಮನ ಪದ್ಧತಿ ಎಂಬ ಅತ್ಯಂತ ಘೋರ ಶೋಷಣೆ ಆಯಿತು. ಈಗ ಶೋಷಣೆ ನಿಂತಿದೆ ಎನ್ನುವಂತಿಲ್ಲ, ಶೋಷಣೆ ನವೀಕರಣಗೊಂಡಿದೆ. ಈಗಾಗಲೂ ನಿರಂತರವಾಗಿ ಮಹಿಳೆಯರ ಮೇಲೆ ಶೋಷಣೆಗಳು ನಡೀತಲೇ ಇವೆ. ಮಹಿಳೆಯರಿಗೆ ಸಿಗಬೇಕಾದ ಹಕ್ಕುಗಳು, ಸೌಲಭ್ಯಗಳಲ್ಲಿ ಗುಣಾತ್ಮಕ ಬದಲಾವಣೆ ಆಗಬೇಕು. ಆದರೆ ಪ್ರಸ್ತುತ ಸಮಾಜದಲ್ಲಿ ಲಿಂಗಾಧಾರಿಕ ಅಸಮಾನತೆ ಎದ್ದು ಕಾಣುತ್ತಿದೆ ಎಂದು ತಿಳಿಸಿದರು. ಅಂತ ಆಚರಣೆ ಮಾಡ್ತಾ ಇದ್ದೇವೆ. ಅಂದ್ರೆ ದಿನನಿತ್ಯ ಒಂದಿನ ಒಂದು ಕಾರಣಕ್ಕಾಗಿ ಸಂಘರ್ಷದಿಂದ ಕೂಡಿರುವಂತಹ ಬಿದ್ದು ಅದರಿಂದ ಸಾಧಿಸಲು ಪ್ರಯತ್ನ ಪಡುವಂತಹ ದಿನ ಈ ಮಹಿಳಾ ದಿನಾಚರಣೆ. ಮೊದಲು ನಾವು ಹೆಣ್ಣಿನ ಪರಿಕಲ್ಪನೆಯನ್ನ ಅರ್ಥ ಮಾಡಿಕೊಳ್ಳಬೇಕು. ವಾಸ್ತವವಾಗಿ ಹೇಳ್ಬೇಕಂದ್ರೆ ಹೆಣ್ಣು ಎಂಬ ಪರಿಕಲ್ಪನೆಯೇ ಇಲ್ಲ, ಇದನ್ನು ಸಮಾಜ ರೂಪಿಸುತ್ತದೆ. ಎ ವುಮನ್ ಈಸ್ ನಾಟ್ ಬಾರ್ನ್ ಬಟ್ ಶಿ ಈಸ್ ಮೇಡ್. ಅಂದ್ರೆ ಹೆಣ್ಣು ಅನ್ನುವಳು ಹುಟ್ಟೋದಿಲ್ಲ, ಸಮಾಜ ರೂಪಿಸುತ್ತದೆ. ಫೆಬ್ರವರಿ 28, 1909 ನ್ಯೂಯಾರ್ಕ್ ನಗರದಲ್ಲಿ ಅಮೆರಿಕದ ಸಮಾಜವಾದಿ ಪಕ್ಷವು ಮಹಿಳಾ ದಿನವನ್ನು ಆಚರಿಸಿತು. ಈ ಒಂದು ಕಾರ್ಯಕ್ರಮದಲ್ಲಿ ಮಹಿಳಾ ಕಾರ್ಯಕರ್ತೆ ಮತ್ತು ರಾಜಕಾರಣಿಯಾದಂತಹ ಕ್ಲಾರಾ ಜೆಟ್ಕಿನ್ ಅವರು ಭಾಗವಹಿಸಿದ್ರು. ಇದರ ನಂತರ 1910 ಕೂಪನ್ ಹ್ಯಾಗ್ ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಮಾಜವಾದಿ ಮಹಿಳಾ ಸಮ್ಮೇಳನದಲ್ಲಿ ಸಹಿತ ಈ ಒಂದು ಮಹಿಳಾ ದಿನಾಚರಣೆಯನ್ನು ಅಂಗೀಕರಿಸಲ್ಪಟ್ಟಿತು. ಆದ್ರೆ ಇದಕ್ಕೆ ಮೊದಲ ಹೆಸರಿಟ್ಟಿದ್ದು ದುಡಿಯುವ ಮಹಿಳಾ ದಿನ ಅಂತ ಹೆಸರಿಟ್ಟಿದ್ರು. ತದನಂತರ ಈ ಒಂದು ದಿನಾಚರಣೆಯನ್ನು ದುಡಿಯುವ ಮಹಿಳಾ ದಿನಾಚರಣೆ ಅಂತ ಆಚರಣೆ ಮಾಡಲಾರ್ದೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಆಚರಿಸಬೇಕು ಅಂತ ಎಲ್ಲವೂ ಒಪ್ಪಂದ ಆಯಿತು. ಆದ್ರೆ ಮಾರ್ಚ್ 8ನೇ ತಾರೀಕಿಗೆ ಯಾಕೆ ಮಹಿಳಾ ದಿನಾಚರಣೆಯನ್ನು ಅಂಗೀಕರಿಸಲ್ಪಟ್ಟು ಮತ್ತೆ ಆಚರಿಸಬೇಕು ಅಂತ ಹೇಳಿದ್ರೆ 1857 ನ್ಯೂಯಾರ್ಕ್ ನಲ್ಲಿ ನಡೆದಿರುವಂತಹ ಮಹಿಳಾ ಉಡುಪು ಕಾರ್ಮಿಕರು ಏನು ಪ್ರತಿಭಟನೆಯನ್ನು ಮಾಡಿದ್ರಲ್ಲ, ಅವರ ಒಂದು ಪ್ರತಿಭಟನೆಗೆ ಅನುಕೂಲವಾಗಿ ಅಂತ ನಾವೆಲ್ಲರೂ ಸ್ಮರಿಸಬೇಕಂತ ಈ ಮಹಿಳಾ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೇವೆ. ಸಮಾಜ ಸುಧಾರಕರು ಮಹಿಳೆಯರಿಗೆ ಶಿಕ್ಷಣ ವಿದ್ಯೆಯನ್ನ ಕೊಡದೆ ಹೋಗಿದ್ರೆ ನಾವಿಂದು ಸಮಾನತೆಯ ಬಗ್ಗೆ ಮಾತನಾಡುವ ಹಕ್ಕನ್ನು ಸಹಿತ ಪಡೆದುಕೊಳ್ತಾ ಇದ್ದಿಲ್ಲ. ನಾವೀಗ ಈ ಒಂದು ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೇವೆ ಅಂದ್ರೆ ಬರೀ ನಾವು ನಮಗೋಸ್ಕರ ಮಾಡ್ತಾ ಇಲ್ಲ, ಹೀಗೆ ಹೋರಾಟವನ್ನು ಮಾಡಿ ಮರೆದಂತವರು. ಕಾರ್ಯಕ್ರಮದಲ್ಲಿ 9ನೇ ತರಗತಿ ವಿದ್ಯಾರ್ಥಿನಿಯರಿಗೆ ಸಂಕೇತಕವಾಗಿ ಸ್ವಿಚ್ ಪ್ಯಾಡ್ ವಿತರಿಸಲಾಯಿತು. ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಮಹಿಳಾ ಸ್ವಸಹಾಯ ಗುಂಪಿಗೆ ಪ್ರಶಸ್ತಿ ಪತ್ರ, ಮೆಮೊಟೋ ವಿತರಣೆ ಮಾಡಲಾಯಿತು. ನಂತರ ಇಲಾಖೆಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಮಹಿಳಾ ಸಿಬ್ಬಂದಿಗಳಿಗೆ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಯಿತು. ನಾವು ಚಿಕ್ಕ ಮಕ್ಕಳಿಗೆ ಹಾಗೂ ಹೈಸ್ಕೂಲ್ ಮಕ್ಕಳಿಗೆ ವಿತರಣೆ ಮಾಡ್ತಾ ಇದ್ದೀವಿ. ಸುರಕ್ಷಿತವಾಗಿದೆ, ಉತ್ಪಾದನೆಯಿಂದ ಮಾಡಲಾಗಿದೆ. ಎಲ್ಲ ಸ್ಪೆಸಿಫಿಕೇಶನ್ಸ್ ಮನದಲ್ಲಿ ಇಟ್ಕೊಂಡು ಇಂಪಾರ್ಟೆಂಟ್ ಫ್ಯಾಕ್ಟರ್
ಸಾಂಕೇತಿಕವಾಗಿ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತಹ ಎಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ನಮನಗಳು. ಈ ಸಿಂಧನು ರಾಯಚೂರಿನ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಶರಣಬಸವ ಕೇಸರಟ್ಟಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ನವೀನ್ ಕುಮಾರ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ವೀರೇಶ್ ನಾಯಕ್, ಮಹಿಳಾ ಒಕ್ಕೂಟಗಳ ಪ್ರಮುಖರಾದ ಈರಮ್ಮ ಗುಂಜಳ್ಳಿ, ಶರಣಮ್ಮ ಸೇರಿದಂತೆ ಅನೇಕರಿದ್ದರು. ಜಿಲ್ಲೆಯಲ್ಲಿ ಜೋಳ ಖರೀದಿ ಹೆಸರಿನಲ್ಲಿ ಭಾರಿ ಅಕ್ರಮ ನಡೆಯುತ್ತಿದ್ದು, ಅರ್ಹ ರೈತರ ಜೋಳವು ಖರೀದಿ ನಡೆಯುತ್ತಿಲ್ಲ. ಜಿಲ್ಲೆ ಉಸ್ತುವಾರಿ ಸಚಿವರು ಹಾಗೂ ಶಾಸಕರ ಸಂಬಂಧವೇ ಇಲ್ಲದಂತೆ ಉಳಿದಿದ್ದಾರೆ. ಕೂಡಲೇ ಜಿಲ್ಲಾಧಿಕಾರಿ ಸಮಸ್ಯೆಯನ್ನು ಪರಿಹರಿಸಬೇಕು. ಇಲ್ಲದೆ ಹೋದಲ್ಲಿ ಹೋರಾಟ ಅನಿವಾರ್ಯ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಚಾಮರಾಜ ಮಾಲಿ ಪಾಟೀಲ್ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನೆರೆಯ ಆಂಧ್ರ ಪ್ರದೇಶದಲ್ಲಿ ಕಡಿಮೆ ಬೆಲೆ ಜೋಳ ಖರೀದಿಸಿ ಜಿಲ್ಲೆಗೆ ತಂದು ಮಾರಾಟ ಮಾಡುವ ವ್ಯವಸ್ಥೆ ದಂಧೆ ನಡೆಯುತ್ತಿದೆ. ಭತ್ತ ಬೆಳೆದ ಜಮೀನಿನನ್ನು ಜೋಳವೆಂದು ಜಿಪಿಎಸ್ ಮಾಡಿ ವಂಚಿಸಲಾಗುತ್ತಿದೆ. ಶಿರವಾರ, ರಾಯಚೂರು, ಮಾನ್ವಿ ಸೇರಿ ಅನೇಕ ತಾಲೂಕುಗಳಲ್ಲಿ ಅಕ್ರಮ ನಡೆಯುತ್ತಿರುವ ಕುರಿತು ಜಿಲ್ಲಾಧಿಕಾರಿಗಳಿಗೆ ಫೆಬ್ರವರಿ 19ರಂದು ದೂರು ನೀಡಲಾಗಿತ್ತು. ಜಿಲ್ಲಾಧಿಕಾರಿಗಳು ಸಮೀಕ್ಷೆಗೆ ಆದೇಶ ನೀಡಿದ್ದಾರೆ. ಸಮೀಕ್ಷೆಯು ಸಂಪರ್ಕವಾಗಿ ನಡೆದಿಲ್ಲ. ಭತ್ತ ಕಟಾವು ಮಾಡಿದ ಜಮೀನಿನಲ್ಲಿ ಹಿಂಗಾರು ಜೋಳವೆಂದು ಜಿಪಿಎಸ್ ಮಾಡಿ ನೋಂದಣಿ ಮಾಡಲಾಗುತ್ತಿದೆ. ಜೋಳ ಬೆಳೆದ ರೈತರು ಮಾರಾಟ ಮಾಡದೆ ಉಳಿಸಿಕೊಳ್ಳುವಂತಾಗಿದೆ. ಜಿಲ್ಲೆಯಲ್ಲಿ ಜೋಳ ಖರೀದಿಸಿ ಕೇಂದ್ರಗಳೇ ಪ್ರಾರಂಭವಾಗಿಲ್ಲ. ಕೂಡಲೇ ಖರೀದಿಸಿ ಪ್ರಾರಂಭಿಸಬೇಕು ಎಂದರು. ಕಳೆದವು ಜೋಳ ಖರೀದಿಯಲ್ಲಿ ಅಕ್ರಮವಾಗಿತ್ತು. ಆಗಲೂ ಯಾವ ಕ್ರಮವೂ ಆಗದೇ ಇಲ್ಲ. ಆಹಾರ ಇಲಾಖೆ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಖರೀದಿ ಕೇಂದ್ರಗಳು ನಿರ್ವಹಿಸಿದಂತಾಗಿದೆ. ತುಂಗಭದ್ರಾ ಎಡದಂಡೆ ಕಾಲುವೆ ವ್ಯಾಪ್ತಿಯಲ್ಲಿ 2005 ಕಾರ್ಖಾನೆಗಳಿದ್ದು ತ್ಯಾಜ್ಯವನ್ನು ನದಿಗೆ ಹರಿಸುವುದರಿಂದ ಕುಡಿಯುವ ಸಹ ಯೋಗ್ಯವಾಗಿಲ್ಲ. ಈ ಮಧ್ಯೆ ಕೊಪ್ಪಳದಲ್ಲಿ ಬುಲ್ಗೇಟ್ ಕಂಪನಿಗೆ 56,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರ್ಖಾನೆಗೆ ವಿಸ್ತರಣೆ ಸರ್ಕಾರ ಅನುಮತಿ ನೀಡಿದೆ. ಕೊಪ್ಪಳದಲ್ಲಿ 1 ವರ್ಷದಿಂದ ಹೋರಾಟ ನಡೆಯುತ್ತಿದೆ. ಸರ್ಕಾರ ನದಿ ರಕ್ಷಣೆಗೆ ಮುಂದಾಗದೆ ಹೋದಲ್ಲಿ ನೇರ ಕಾರ್ಯಾಚರಣೆ ರೈತರು ಮುಂದಾಗಬೇಕು ಎಂದರು ಎಂದು ಎಚ್ಚರಿಸಿದರು. ಜಿಲ್ಲಾಧಿಕಾರಿಗೆ ಒಂದು ಮನವಿ ಕೊಟ್ಟಿದ್ವಿ. ಇವತ್ತು ಫೇಕ್ ಜಿಪಿಎಸ್ ಮಾಡಿ ಭತ್ತ ಕಟಾವು ಮಾಡಿದಂತ ಹೊಲಗಳನ್ನ ಜೋಳ ಅಂತ ಜಿಪಿಎಸ್ ಮಾಡಿದ್ದಾರೆ. ಅಂದ್ರೆ ಖರೀದಿ ಕೇಂದ್ರಕ್ಕೆ ಜೋಳ ಕೊಡಕ್ಕೆ ಇದ್ರ ಉದ್ದೇಶ ಏನಂದ್ರೆ, ಪಕ್ಕದ ಆಂಧ್ರದಲ್ಲಿ ಕಡಿಮೆ ಬೆಲೆಗೆ ಸಿಗ್ತಕ್ಕಂಥ ಜೋಳವನ್ನ ಖರೀದಿ ಮಾಡಿಕೊಂಡು ಬಂದು ಇಲ್ಲಿ 3,730 ರೂಪಾಯಿಗೆ ಏನಂತಂದ್ರೆ ಮಾರಾಟ ಮಾಡುವ ಒಂದು ದುರುದ್ದೇಶದಿಂದ ಈ ಫೇಕ್ ಜಿಪಿಎಸ್ ನಡೆದಿದೆ. ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗೆ ನಾವು ಬಹಳ ಒತ್ತಾಯ ಮಾಡಿದ್ದೀವಿ. ಅವರೇನೋ ಮರು ಸರ್ವೆಗೆ ಆದೇಶ ಮಾಡಿದ್ದಾರೆ. ಇಲ್ಲಿ ಏನಾಗಿದೆ, ಆಡಳಿತ ನಡೆಸ್ತಕ್ಕಂಥವರು ದಾರಿ ತಪ್ಪಿದ ಪರಿಣಾಮವಾಗಿ ವಾಸ್ತವಿಕವಾಗಿ ನಿಜವಾಗಿ ಜೋಳ ಬೆಳೆದಂತ ರೈತರು ಇವತ್ತು ಖರೀದಿ ಕೇಂದ್ರ ಕೊಡಲಾರಂತ ಸ್ಥಿತಿ ನಿರ್ಮಾಣ ಆಗಿದೆ. ವಿಳಂಬ ಆಗಿದೆ. ಜೋಳ ಕಟಾವು ಮಾಡಿ 1.5 ತಿಂಗಳು 2 ತಿಂಗಳು ಆಯ್ತು. ಇವತ್ತು ಆಮೇಲೆ ಮಾರ್ಚ್ 13 ಇನ್ನೂ ಏನಂತಂದ್ರೆ ಖರೀದಿ ಪ್ರಾರಂಭ ಆಗಿದೆ. ಕಾರಣ ಏನಂದ್ರೆ ಈ ಮರು ಸರ್ವೆ ಸಭೆ, ಅದು ಮರು ಸರ್ವೆ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ. ಅವರೆಲ್ಲ ಜಂಟಿಯಾಗಿ ಸರ್ವೆ ಮಾಡ್ತಾರೆ. ಕಂದಾಯದವರು ಎಲ್ಲರೂ ವಿಲೇಜ್ ಅಕೌಂಟೆಂಟ್ರಿಗೆ ವಹಿಸಿರ್ತಾರೆ. ಯಾವ ಹೊಲ ಜೋಳ ಹಾಕಿದ್ದಾರೆ, ಯಾವ ಹೊಲ ಇಲ್ಲ ಅಂತಂದು ರೆಕಾರ್ಡ್ ಮಾಡೋ ಜವಾಬ್ದಾರಿ ಅವ್ರದ್ದು. ಇವತ್ತು ಭತ್ತ ಕಟಾವು ಮಾಡಿದಂತ ಹೊಲಗಳನ್ನು ಹಿಂಗಾಗಿ ಜೋಳ ಅಂತ ಜಿಪಿಎಸ್ ಮಾಡಿದ್ರು. ಶಿರವಾರ ಭಾಗದಲ್ಲಿ, ಮಾನ್ವಿ ಭಾಗದಲ್ಲಿ, ಸಿಂಧನೂರು ಭಾಗದಲ್ಲಿ ಎಲ್ಲ ಕಡೆಗೆ ನಡೆದಿದೆ. ಇದು ಕಳೆದ ಕೆಲವು ವರ್ಷಗಳಿಂದ ನಡೆದಿದೆ. ಅದು ಹೋದ್ಸಲ ನಿಮ್ಗೆ ಗೊತ್ತಾಯ್ತಲ್ಲ, ಮಾನ್ವಿಯಲ್ಲಿ ದೊಡ್ಡ ಗಲಾಟೆ ಆಯ್ತು. 8 ದಿವಸ ಖರೀದಿ ಕೇಂದ್ರಕ್ಕೆ ಕ್ಯೂ ಹಚ್ಚಿದಂತ ರೈತರಿಗೆ ಬಂದ್ ಮಾಡಿ
4-5 ತಾಸು ಮಾಡಿದ್ರೆ ರಸ್ತೆ ಮಾಡಿದ್ವಿ. ಕಾಳಿನ ಕರ್ತನ ಕಡೆಗೆ ಒಟ್ಟು ಡಿ ಅವರಿಗೆ 4-5 ತಿಂಗಳು ಎಲ್ಲ ನಿಮಗೆಲ್ಲ ಕೊಡ್ತೀವಿ. ಗಲಾಟೆ ಕಾರಣ ಏನಂತಂದ್ರೆ ಅನಾವಶ್ಯಕ ವೆಚ್ಚ ಆಗ್ತದೆ. ಈಗ ನಮ್ಮದು ಯೋಜನೆ ಇರೋದೇನಂದ್ರೆ ಕರ್ನಾಟಕದಲ್ಲಿ ಬೆಳೆದಂತ ರೈತರಿಗೆ ಜೋಳ ಖರೀದಿ ಕೇಂದ್ರ ಕೊಡಬೇಕು. ಆಂಧ್ರದಿಂದ ಆಂಧ್ರ ಸರ್ಕಾರ ಮಾಡ್ತದೆ. ಅಲ್ಲಿ ಬೇಕಿದ್ರೆ ಅಲ್ಲಿ ಕಡಿಮೆ ಬೆಲೆಗೆ ತಂದು ಇಲ್ಲಿ ಕೂಡ ಕೆಲವರು ಸಣ್ಣ ರೈತರು ಬೆಳ್ಳಿಂದ ಕಡಿಮೆ ಬೆಲೆಗೆ ತಗೊಂಡು ಬಂಡವಾಳಶಾಹಿಗಳೇನಂತಂದ್ರೆ ಇಂಥ ಅಕ್ರಮ ದಂಧೆಗೆ ಮುಂದಾಗ್ತಾರೆ. ಯಾರು ಇವತ್ತು ಅದರ ಬಗ್ಗೆ ಜನಪ್ರತಿನಿಧಿಗಳು ಇವತ್ತು ಚಿಂತೆ ಮಾಡ್ತಾ ಇಲ್ಲ. ಅವ್ರಿಗೆ ನಮ್ಗೆ ಸಂಬಂಧದಂಗ ಇದ್ದಾರ. ಇಲ್ಲಿ ತೊಂದರೆ ಆಗಲಿ ಏನಂದ್ರೆ ವಾಸ್ತವಿಕವಾಗಿ ನಿಜವಾದ ರೈತರಿಗೆ ಇವತ್ತು ತೊಂದರೆ ಆಗ್ತಾ ಇದೆ. ಇದುವರೆಗೂ ಏನಂದ್ರೆ ದುಡ್ಡಿಲ್ಲ, ಜೋಳ ಬೆಳೆದಿದ್ದೀವಿ, ಖರೀದಿ ಕೇಂದ್ರ ಕೊಡಕ್ಕಿಲ್ಲ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಪ್ರಭಾಕರ್ ಪಾಟೀಲ್ ಇಂಗಳದಾಳ್, ಉಪಾಧ್ಯಕ್ಷ ಬುದೇಯ ಸ್ವಾಮಿ ಗಬ್ಬೂರು, ಶಂಕರಗೌಡ ದೇವತಗಲ್, ಬ್ರಹ್ಮಯ್ಯ ಆಚಾರ್ಯ ಇದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಗನಿಸ್ ಮುಂದುವರಿಯುತ್ತದೆ. ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಯುಗಾದಿ ಮತ್ತು ರಂಜಾನ್ ಸಂಭ್ರಮ. ನಿಮ್ಮ ಹಬ್ಬದ ಶಾಪಿಂಗ್ ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ ಬೆಳ್ಳಿ ಉಚಿತವಾಗಿ ಪಡೆಯುವುದರ ಜೊತೆಗೆ ಇನ್ನು ಹಲವು ಅದ್ಭುತ ಬಹುಮಾನಗಳನ್ನು ಉಚಿತವಾಗಿ ಪಡೆಯಿರಿ. ಕುಟುಂಬ ಸದಸ್ಯರಿಗೆ ಬೇಕಾದ ಎಲ್ಲಾ ಪ್ರಕಾರದ ಅತ್ಯಾಧುನಿಕ ಫ್ಯಾಷನ್ ವಸ್ತ್ರಗಳ ಶಾಪಿಂಗ್ ಜೊತೆಗೆ ಅಬ್ಬರಿಸುವ ಸ್ಪಾಟ್ ಗಿಫ್ಟ್ಸ್ ಉಚಿತವಾಗಿ ಪಡೆಯಿರಿ. ಬೇಗ ಬನ್ನಿ, ಇಂದೇ ನಿಮ್ಮ ಹಬ್ಬದ ಶಾಪಿಂಗ್ ಅನ್ನು ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ರಾಯಚೂರ್. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು, ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಸಾಲಬಾಧೆ, ವ್ಯಾಪಾರದಲ್ಲಿ ತೊಂದರೆ, ವಿವಾಹ ಅಡೆತಡೆ, ಆರೋಗ್ಯದಲ್ಲಿ ತೊಂದರೆ, ಶತ್ರುಗಳ ಕಿರಿಕಿರಿ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮನೆಯಲ್ಲಿ ಅಶಾಂತಿ, ಇಷ್ಟಪಟ್ಟವರು ನಿಮ್ಮಂತಾಗಲು, ಅತ್ತೆ ಸೊಸೆ ಕಿರಿಕಿರಿ, ಗಂಡ ಹೆಂಡತಿ ಸಮಸ್ಯೆ, ಇನ್ನು ಎಲ್ಲೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ನಿಗೂಢ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಯಂತ್ರ, ಮಾಂಗಲ್ಯ ಭಾಗ್ಯಕ್ಕಾಗಿ ಸ್ವಯಂವರ ಕವಚ, ಧನ ಪ್ರಾಪ್ತಿಗೆ ಶ್ರೀಲಕ್ಷ್ಮಿ ಕವಚ, ವಾಸ್ತು ದೋಷ ನಿವಾರಣೆಗೆ ಅಷ್ಟದರಿದ್ರ ನಿವಾರಣಾ ಕವಚ. ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೇವಲ 3 ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಸಂಪರ್ಕಿಸಿ 8861952825. ಬ್ರೇಕ್ ನಂತರ ಮೆಗನಿಸ್ಗೆ ಸ್ವಾಗತ. ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಉಳಿವಿಗಾಗಿ ಬಹುಜನ ಸಮಾಜದ ಪಕ್ಷದಿಂದ ಮಾರ್ಚ್ 15ರಂದು ವಿಭಾಗ ಮಟ್ಟದ ಸಮಾವೇಶ ನಗರದ ಟಿಪ್ಪು ಸುಲ್ತಾನ್ ಗಾರ್ಡನ್ನಲ್ಲಿ ಆಯೋಜಿಸಲಾಗಿದೆ ಎಂದು ಬಿಎಸ್ಪಿ ರಾಜ್ಯ ಕಾರ್ಯದರ್ಶಿ ಬಸವರಾಜ ಭಂಡಾರಿ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ದಾದಾ ಸಾಹೇಬ್ ಕಾನ್ಸಿರಾಮ್ ಇವರ ಜಯಂತಿ ಅಂಗವಾಗಿ ಕಲಬುರಗಿ, ಚಿತ್ರದುರ್ಗ ಸೇರಿ ವಿವಿಧ ಜಿಲ್ಲೆಗಳಿಂದ 2000ಕ್ಕೂ ಜನ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಎಂದರು. ನಮ್ಮ ಪಕ್ಷದ ಸಂಸ್ಥಾಪಕರಾದಂಥ ದಾದಾ ಸಾಹೇಬ್ ಕಾನ್ಸಿರಾಮ್ ಅವರು ಮಾರ್ಚ್ 15ರಂದು ಇದೇ ತಿಂಗಳ ಅವರ 90ನೇ ಹುಟ್ಟುಹಬ್ಬವನ್ನು ಆಚರಿಸಿದರು. ಅದು ಸ್ಥಳ ಬಂದು ಟಿಪ್ಪು ಸುಲ್ತಾನ್ ಗಾರ್ಡನ್ನಲ್ಲಿ ಆಚರಣೆ ಮಾಡ್ತಿದ್ರು. ಇದು ವಿಭಾಗೀಯ ಮಟ್ಟದ ಒಂದು ಕಾರ್ಯಕ್ರಮ. ಗುಲ್ಬರ್ಗ ವಿಭಾಗೀಯ ಮಟ್ಟದ ಒಂದು ಕಾರ್ಯಕ್ರಮ ಆಗಿದ್ದು, ಈ ಕಾರ್ಯಕ್ರಮಕ್ಕೆ ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ ಮತ್ತು ದಾವಣಗೆರೆ, ಇದು ಗುಲ್ಬರ್ಗ ಲೋಕಸಭಾ ಇದು ಝೋನಲ್. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಸುಮಾರು 2000 ಜನ ಸೇರ್ತಾರೆ. ಈ ಎಲ್ಲ ಜಿಲ್ಲೆಗಳಿಂದ ಆಗಿರ್ತಾರೆ. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ತಾವು ಒಂದು ಪತ್ರಿಕಾ ಮಾಧ್ಯಮ ಎಲ್ಲಿ ನಡೀತಾ ಇದೆ? ಜಿಲ್ಲಾ ಉಸ್ತುವಾರಿ ಎಂಆರ್ ಬೇರಿ ಮಾತನಾಡಿ, ಸಂವಿಧಾನವನ್ನೇ ಪಕ್ಷದ ಪ್ರಣಾಳಿಕೆಯಾಗಿ ಘೋಷಿಸಿರುವ ಏಕೈಕ ಪಕ್ಷ ಬಿಎಸ್ಪಿ ಆಗಿದೆ. ದಾದಾ ಸಾಹೇಬ್ ಕಾನ್ಸಿರಾಮ್ ಇವರು ಅನೇಕ ಮಹನೀಯರ ಆದರ್ಶಗಳನ್ನು ಪಕ್ಷಕ್ಕೆ ಮಾದರಿಯಾಗಿ ಸ್ವೀಕರಿಸಿ ಪಕ್ಷ ಕಟ್ಟಿ ಬೆಳೆಸಿದ್ದಾರೆ. ಸಂವಿಧಾನ ಆಶಯದಂತೆ ಸರ್ವರಿಗೆ ಸಮಪಾಲು ಸಮಬಾಳು ನೀಡುವ ಆಶಯದೊಂದಿಗೆ ದೇಶದ 3ನೇ ಅತಿದೊಡ್ಡ ಪಕ್ಷವಾಗಿದೆ. ಎಲ್ಲಾ ಸಮುದಾಯಗಳನ್ನು ಒಗ್ಗೂಡಿಸಿ ನಡೆಯಲಿರುವ ಸಮಾವೇಶದಲ್ಲಿ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು ಭಾಗವಹಿಸುವಂತೆ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಬಿಎಸ್ಪಿ ರಾಜ್ಯಾಧ್ಯಕ್ಷ ಕೃಷ್ಣಮೂರ್ತಿ, ಆರ್ ಮಹೇಶ್, ಕೆಆರ್ ಭೋಸ್ಲೆ, ದೇವಪ್ಪ ಸೇರಿ ಅನೇಕ ಭಾಗಿಯಾಗಲಿದ್ದಾರೆ. ವಿವಿಧ ಜಿಲ್ಲೆಗಳಿಂದಲೂ ಕಾರ್ಯಕರ್ತರು ಆಗಮಿಸಲಿದ್ದಾರೆ ಎಂದರು. 1984ರಲ್ಲಿ
ಅದರೊಟ್ಟಿಗೆ ಶಾಹು ಮಹಾರಾಜರು, ನಾಲ್ವಡಿ ಕೃಷ್ಣರಾಜ ಒಡೆಯರು, ಪೆರಿಯಾರ್ ರಾಮಸ್ವಾಮಿ ನಾಯ್ಕರು, ಸಾವಿತ್ರಿಬಾಯಿ ಫುಲೆ, ಜ್ಯೋತಿರಾವ್ ಫುಲೆ, ನಾರಾಯಣ ಗುರು ಈ ಮಹನೀಯರ ವಿಚಾರಗಳನ್ನು ಆದರ್ಶವಾಗಿಟ್ಟುಕೊಂಡು ಈ ಮಹನೀಯರನ್ನ ಇಡೀ ದೇಶಕ್ಕೆ ಪರಿಚಯಿಸಿ ಉತ್ತರ ಪ್ರದೇಶದಲ್ಲಿ ಆ ಮಹನೀಯರನ್ನು ಬಿತ್ತಿ ಒಂದು ಬಹುಜನದ ಬೆಳೆಯನ್ನು ಬೆಳೆಯಲಿಕ್ಕೆ ಸಾಧ್ಯತೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಲಾಲ್ ಸಾಹೇಬ್ ಕಾನ್ಸಿ ರಾಮ್ದೇವ್ ಅವರ ಒಂದು ಹುಟ್ಟುಹಬ್ಬ ಬಹುಜನ್ ದಿವಸ್ ಅಂತ ಆಚರಣೆ ಮಾಡ್ತಾರೆ. ಈ ಬಹುಜನ್ ದಿವಸ್ ಅವರು ಹುಟ್ಟಿರ್ತಕ್ಕಂಥ ಮಾರ್ಚ್ 15ನೇ ತಾರೀಕಿಗೆ ಪ್ರತಿ ವರ್ಷ ಬೇರೆ ಬೇರೆ ಎಲ್ಲ ಜಿಲ್ಲಾ ಹಂತದಲ್ಲಿ ನಡೆದಾಗ ಈ ವರ್ಷ ನಾವು ನಮ್ಮ ಜಿಲ್ಲೆಯಲ್ಲಿ ಕಲಬುರಗಿ ಜೋನಲ್ ಮಟ್ಟದ ಒಂದು ಸಮಾವೇಶನ ಹಮ್ಮಿಕೊಂಡಿದ್ವಿ. ಇದರಲ್ಲಿ ಬಹಳ ಪ್ರಮುಖವಾಗಿ ಈ ಪಕ್ಷದ ಒಂದು ಪ್ರಣಾಳಿಕೆನೇ ಈ ದೇಶದ ಸಂವಿಧಾನ ಅಂತ ಒಪ್ಪಿಕೊಂಡಿದೆ. ದೇಶದ ಸಂವಿಧಾನವನ್ನೇ ಪ್ರಣಾಳಿಕೆಯನ್ನಾಗಿ ಒಪ್ಪಿಕೊಂಡಿರ್ತಕ್ಕಂಥ ಮತ್ತೊಂದು ಪಕ್ಷ ಈ ದೇಶದಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾದರೆ ಹುಟ್ಟಿದ ಒಂದು 10 ವರ್ಷಗಳಲ್ಲಿ 6 ವರ್ಷಗಳಲ್ಲಿ ಈ ಬಹುಜನ 11 ವರ್ಷಗಳಲ್ಲಿ ಈ ಬಹುಜನ ಸಮಾಜ ಪಕ್ಷ ದೇಶದ ರಾಷ್ಟ್ರೀಯ ಪಕ್ಷವಾಗಿ ಗುರುತಿಸಲ್ಪಟ್ಟ, ಅದು 3ನೇ ಅತಿ ದೊಡ್ಡ ರಾಷ್ಟ್ರೀಯ ಪಕ್ಷವಾಗಿ ಗುರುತಿಸಲ್ಪಟ್ಟ. ಈಗ ಅಸ್ತಿತ್ವದಲ್ಲೇನೇ ಇಲ್ಲಲ್ಲ, ಇದೆ. ನಿರ್ಜನ ಶಾಸಕರಿದ್ರೆ ಹಿಂದಿದ್ದು ಯಾಕೆ ಈ ಪರಿಣಾಮ ನಿಮಗೆ ಗೊತ್ತಿರಲಿ ಸರ್, ಗೊತ್ತಿದೆ. ಈ ದೇಶದಲ್ಲಿ ಯಾವುದೇ ಒಂದು ತಳ ಸಮುದಾಯದ ವ್ಯಕ್ತಿಗಳು ಹುಟ್ಟಾಕಿದ ಪಕ್ಷನ ಇದು ಬಹುಜನ ಸಮಾಜ ಪಕ್ಷ ಅಂತ ಬುದ್ಧನ ಬಹುಜನ ಶಿಖಾಯ ಬಹುಜನ ಹಿತಾಯ ಲೋಕಾನುಕಂಪಾಯ ಅನ್ನೋ ತತ್ವದ ಆಧಾರದ ಮೇಲೆ ಬಹುಜನ ಅಂತ ಒಂದು ಪದನ ತಗೊಂಡ್ರು. ಆದ್ರೆ ಈ ದೇಶದ ಆಳುವ ಮತ್ತು ಮನೋವಾದಿ ಪಕ್ಷಗಳು ಇದು ಒಂದು ಜಮಾತ ಪಾರ್ಟಿ ಅಂತ ಬಿಂಬಿಸೋದ್ರ ಮೂಲಕ ಈಗಲೂ ಕರ್ನಾಟಕದಲ್ಲಿ ಇದೊಂದು SC ಪಾರ್ಟಿ ಅನ್ನಂತ ಒಂದು ಅಣೆಪಟ್ಟಿಯನ್ನು ಕಟ್ಟಿದ್ದಾರೆ. ಆದ್ರೆ ಯಾವಾಗ ಅಣೆಪಟ್ಟಿ SC ಅಂತ ಕಟ್ತದೋ ಅದು ಎಷ್ಟೇ ಒಳ್ಳೆದಿದ್ರು ಸಹ ಈ ದೇಶದ ಜಾತಿವಾದಿ ಮನಸ್ಥಿತಿಗಳಿಗೆ ಇಳಿಸೋದಿಲ್ಲ. ಅದು ಸಂವಿಧಾನವೂ ಸಹ ಉದಾಹರಣೆ ಆ ತರ ಕಟ್ಟಿದ್ದಕ್ಕೆ ಉದಾಹರಣೆಯಾಗಿ ಮುಖ್ಯಮಂತ್ರಿ ಆದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಜೈ ಭೀಮ್ ವಲ್ಲಭ ಬುಡ್ಡಪ್ಪ ಮನ್ಸಲಪುರ್ ಇದ್ದರು. ಮಾತೋಶ್ರೀ ಶ್ರೀ ಮಹಾಂತಮ್ಮ ಗೋನಾಡ್ ಪ್ರತಿಷ್ಠಾನದಿಂದ ಪ್ರತಿಭಾ ಸುಗಮ ಸಂಗೀತ ಸಂಸ್ಥೆಯ 16ನೇ ವಾರ್ಷಿಕೋತ್ಸವದ ಅಂಗವಾಗಿ ಮಾರ್ಚ್ 15ರಂದು ರಾಜ್ಯ ಮಟ್ಟದ ಮಾತಾಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಜಾನಪದ ಸಂಭ್ರಮ ಕಾರ್ಯಕ್ರಮ ನಗರದ ಪಂಡಿತ್ ಸಿದ್ದರಾಮ ಜಂಬಳ್ಳಿ ರಂಗಮಂದಿರದಲ್ಲಿ ಬೆಳಗ್ಗೆ 10:30ಕ್ಕೆ ಆಯೋಜಿಸಲಾಗಿದೆ ಎಂದು ಪ್ರತಿಷ್ಠಾನದ ಅಧ್ಯಕ್ಷ ಶರಣಪ್ಪ ಗೋನಾಳ್ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಇಲ್ಕಲ್ ಚಿತ್ತರಗಿ ಸಂಸ್ಥಾನದ ಮಠದ ಶ್ರೀ ಗುರು ಮಹಾಂತ ಸ್ವಾಮಿಗಳು ಮತ್ತು ಚೌಕಿ ಮಟ್ಟದ ಡಾಕ್ಟರ್ ಸಿದ್ದಲಿಂಗ ಮಹಾಸ್ವಾಮಿಗಳು ವಹಿಸಲಿದ್ದಾರೆ. ಸಣ್ಣ ನೀರಾವರಿ ಸಚಿವ NS ಬೋಸರಾಜು ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷೆಯನ್ನು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ವಹಿಸಲಿದ್ದಾರೆ. ಅತಿಥಿಗಳಾಗಿ ಶಿಲ್ಪ ಮೆಡಿಕೇರ್ ಸಂಸ್ಥಾಪಕ ವಿಷ್ಣುಕಾಂತ ಬುತಾಡ, ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಚಂದ್ರಶೇಖರ ಪಾಟೀಲ್ ಮಿರ್ಜಾಪುರ್, ಪಾಲಿಕೆ ಸದಸ್ಯ ಜಯಣ್ಣ, ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷ ಕೆ ಶಾಂತಪ್ಪ, ರವೀಂದ್ರ ಜಲ್ದಾರ್, ಪಾಲಿಕೆ ಸದಸ್ಯ NK ನಾಗರಾಜ್, ಸಾಹಿತ್ಯ ಪರಿಷತ್ ಅಧ್ಯಕ್ಷ ರಂಗಣ್ಣ ಪಾಟೀಲ್ ಅಲ್ಲುಂಡಿ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ವಿಜಯ ಮಹಾಂತ ಅನುಗ್ರಹ ಪ್ರಶಸ್ತಿಯನ್ನು ಶರಣ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಿ ಸೋಮಶೇಖರ್, ಮಾಕಾಂತ ಕಾಯಕ ಯೋಗಿ ಪ್ರಶಸ್ತಿಯನ್ನು ಲಿಂಗಸೂರು ವೀರಶೈವ ವಿದ್ಯಾವರ್ತಕ ಸಂಘದ ಅಧ್ಯಕ್ಷ ಬಸವಂತರಾಯ ಕುರಿ, ಶ್ರೀ ಗುರು ರಕ್ಷ ಪ್ರಶಸ್ತಿಯನ್ನು ಮಾಹಿತಿ ಹಕ್ಕು ಆಯುಕ್ತ ಬಿ ವೆಂಕಟೇಶ್ ಸಿಂಗ್ ಇವರಿಗೆ ಪ್ರದಾನ ಮಾಡಲಾಗುತ್ತದೆ. ಆದರ್ಶ ದಂಪತಿಗಳು ಪ್ರಶಸ್ತಿಯನ್ನು ಶುಭ JS ಓಣಿತೋಟ ರತ್ನಾಕರ್ ಶೃಂಗೇರ ಕೊಪ್ಪ, ಲಕ್ಷ್ಮೀದೇವಿ ಮುಕ್ಕಪ್ಪ ರಾಯಚೂರು, ಪದ್ಮಾವತಿ ಅನಂತಯ್ಯ ಆಶಾಪುರ್ ಇವರಿಗೆ ನೀಡಲಾಗುತ್ತದೆ. ಮಾತಾಶ್ರೀ ಪ್ರಶಸ್ತಿಯನ್ನು ಚುಕ್ಕಿ ಸೂಗಪ್ಪ ಶಿರ್ವಾರ್, ಬಿ ಗೋವಿಂದ, ಸದಾಶಿವಪ್ಪ, ಯು ನರಸಿಂಹಲು, H ಮುನಿಸ್ವಾಮಿ, ಬಂಗಿ ನರಸರೆಡ್ಡಿ, ಬಸವರಾಜ್ ನಾಯಕ್, ನರಸಿಂಹಮೂರ್ತಿ, ಮಂಜುನಾಥ್ ಶಿಕ್ಷಕ, ಭೂಮಿಕಾ ಚಿಕ್ಕಮಂಗಳೂರು, ತಿರುಪತಿ ಸೂಗೂರು ದೇವದುರ್ಗ ಇವರಿಗೆ ನೀಡಲಾಗುತ್ತದೆ. ಮಾಂತ ಪುರಸ್ಕಾರ ಪ್ರಶಸ್ತಿಯನ್ನು ಪುಂಡಲಿಕ ಮುರಳ GK ನಾಗರಾಜ್, ಮಹಾಲಕ್ಷ್ಮಿ, ಬಸವರಾಜ್ ಸಿಂಗ್ರಿ, ಶರಣಬಸವ, ಸಂತೋಷಿಮ ಇವರಿಗೆ ನೀಡಲಾಗುತ್ತದೆ. ಅತ್ಯುತ್ತಮ ಶಿಕ್ಷಣ ಸಂಸ್ಥೆ ಪ್ರಶಸ್ತಿಯನ್ನು ಶಿವಪುತ್ರಪ್ಪ ಮುಗಲಿ ಸೆಟ್ ರವಿಯರ್ ಶಾಲೆ ಇವರಿಗೆ ನೀಡಲಾಗುತ್ತದೆ ಎಂದರು. ಅಂದು ಸಂಜೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಜಾನಪದ ಸಂಭ್ರಮ ಕಾರ್ಯಕ್ರಮ ನಡೆಯಲಿದೆ ಎಂದು ಕಲಾವಿದರಿಂದ ಕೂಡ ಅನೇಕ ವೈವಿಧ್ಯಮಯ ಕಾರ್ಯಕ್ರಮ ನಡೆಯುತ್ತಾ ಇದೆ. ಅದರಲ್ಲಿ ಶ್ರೀಮತಿ ಪದ್ಮಶ್ರೀ ಕೇರೂರು, ಚಿಕ್ಕಪ್ಪ ಆಸ್ಕಳವರು, ಭರತೇಂದ್ರ ಗಂಗಾಕೇಳ್,
ಜೋಶಿ ಮತ್ತು ತಂಡದವರ ಭರತನಾಟ್ಯ, ಶ್ರೀ ನಾಗೇಶ್ ಜಿ, ಶ್ರೀಮತಿ ಕವಿತಾ ಚಂದ್ರಶೇಖರ್ ಹಾಗೂ ವೀರೇಂದ್ರ ಪುಡಿ ಅವರು, ಸೇಠ ಮಾಧವ ಕೇರೂರವರು, ಉದಯಪ್ಪ ಸುಖೇಶ್ವರವರು ಅನೇಕ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರುತ್ತದೆ. ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆಯಿಂದ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಷಟಸ್ಥಲ ಪ್ರಕಾಶ ಅಭಿನವ ರಾಜೋಟಿ ಶಿವಾಚಾರ್ಯ ಮಹಾಸ್ವಾಮಿಗಳು ಸಾನ್ನಿಧ್ಯವನ್ನು ವಹಿಸಿಕೊಳ್ತಾ ಇದ್ದಾರೆ. ಉದ್ಘಾಟನೆಯನ್ನ ಮಾಜಿ ಶಾಸಕರು ಆಗಿರ್ತಕ್ಕಂಥ ಶ್ರೀ ಎ ಪಾಪರೆಡ್ಡಿ ಸರ್ ಅವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ಬಸನಗೌಡ ಬೆನ್ನಲ ಶಾಸಕರು ರಾಯಚೂರು ಗ್ರಾಮೀಣ ಕ್ಷೇತ್ರ, ಅದೇ ರೀತಿಯಾಗಿ ಅಧ್ಯಕ್ಷರು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಶಿಕ್ಷಣ ಮಕ್ಕಳ ಅಭಿವೃದ್ಧಿ ನಿಗಮ ನಿಯಮಿತ ಇವರು ವಹಿಸಿಕೊಂಡಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಎ ಬಸವಕುಮಾರ್, ವಿಧಾನ ಪರಿಷತ್ ಸದಸ್ಯರು ಬೆಂಗಳೂರು, ಶ್ರೀ ಮಾಂತೇಶ್ ಪಾಟೀಲ್ ಅತ್ತೂರು, ರಾಜ್ಯ ಜೆಡಿಎಸ್ ಅಧ್ಯಕ್ಷರು ರಾಯಚೂರು, ಡಾಕ್ಟರ್ ಬಾಬುರಾವ್ ಶೇಖುಸಿ, ಪ್ರಧಾನ ಕಾರ್ಯದರ್ಶಿಗಳು ಎಸ್ಟಿಎಸ್ ಮೆಡಿಕಲ್ ಕಾಲೇಜ್, ಆರ್ ಕೆ ಅಂಬೇಶ್ ಅಧ್ಯಕ್ಷರು ವ್ಯಾಪಕ ಶಿಕ್ಷಣ ಸಂಸ್ಥೆ, ಕುರ್ಸಿ ನರಸರೆಡ್ಡಿ ಅವರು ಹೊಂದಿಗೆದಾರ ರಾಯಚೂರು, ಶ್ರೀ ಎಸ್ ಎಲ್ ಕೇಶವರೆಡ್ಡಿ ಅಧ್ಯಕ್ಷರು ಪೂರ್ಣಿಮಾ ಶಿಕ್ಷಣ ಸಂಸ್ಥೆ ರಾಯಚೂರು, ಶ್ರೀ ರಾಜಾ ಶ್ರೀನಿವಾಸ್ ಅಧ್ಯಕ್ಷರು ಉಸ್ಮಾ ರಾಯಚೂರು, ಶ್ರೀ ಪುಟ್ಟ ರಾಜೇಂದ್ರ ರೆಡ್ಡಿ ಕಾರ್ಯದರ್ಶಿಗಳು ಮುನ್ನೂರು ಕಾಪು ಸಮಾಜ ರಾಯಚೂರು, ಡಾಕ್ಟರ್ ಕೆಸಿ ಕಾಂತಪ್ಪ ಕನ್ನಡ ಜಾನಪದ ಪರಿಷತ್ ಜಿಲ್ಲಾಧ್ಯಕ್ಷರು ರಾಮನಗರ, ಶ್ರೀ ಜಿ ಶಿವಮೂರ್ತಿ ಅವರು ಮಾಜಿ ನಗರಸಭಾ ಸದಸ್ಯರು ರಾಯಚೂರು, ಡಾಕ್ಟರ್ ಬಿ ವಿಜಯರಾಜೇಂದ್ರ ಅಧ್ಯಕ್ಷರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ರಾಯಚೂರು, ಶ್ರೀಮತಿ ಉತ್ತರಾದೇವಿ ಪ್ರಭಾರಿ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಾಯಚೂರು, ಶ್ರೀ ಅಂಬೇಗೌಡ ಹಂಚನಾಳ್ ಅಧ್ಯಕ್ಷರು ವೆಂಕಟೇಶ್ವರ ದೇವಸ್ಥಾನ, ಶ್ರೀ ವೀರೇಂದ್ರ ಪಾಟೀಲ್ ಉದ್ದಿಮೆದಾರರು, ಶ್ರೀ ಜಗನ್ನಾಥ್ ರಾಠಿ ರಾಯಚೂರು, ಶ್ರೀ ಸಿದ್ದಯ್ಯ ಸ್ವಾಮಿ ಚೇಗುಂಡ ರಾಯಚೂರು ಈ ಎಲ್ಲ ಅತಿಥಿಗಳ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ತಾವೆಲ್ಲರಿಗೂ ಕೇಳಿಕೊಳ್ಳೋದೇನೆಂದರೆ ಪತ್ರಿಕಾ ಮಾಧ್ಯಮದವರು ದಯವಿಟ್ಟು ಬೆಳಗಿನ ಮತ್ತು ಸಂಜೆ 2 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ದಯವಿಟ್ಟು ಪ್ರತಿಭಾ ಸಂಗೀತ ಶಾಲೆ ಪ್ರಧಾನ ಕಾರ್ಯದರ್ಶಿ ಪ್ರತಿಭಾ ಗೋನಾಳ್ ಹೇಳಿದರು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಸೋಮವಾರ ಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯರು ವಹಿಸಿಕೊಳ್ಳಲಿದ್ದಾರೆ. ಕಾರ್ಯಕ್ರಮವನ್ನು ಮಾಜಿ ಶಾಸಕ ಎ ಪಾಪರೆಡ್ಡಿ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್, ಮೈಂತೇಶ್ ಪಾಟೀಲ್ ಅತ್ತನೂರ್, ಡಾಕ್ಟರ್ ಬಾಬುರಾವ್ ಶೆಗುಣಿಸಿ, ಆರ್ ಕೆ ಅಮರೇಶ್, ಗುಡಿಸಿ ನರಸರೆಡ್ಡಿ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ. ಅಪ್ಪಗೇರಿ ತಿಮ್ಮರಾಜು ತಂಡ, ಪದ್ಮಶ್ರೀ ಕೆರೂರು ಜಿಂದಪ್ಪ, ಅಸ್ಕ್ಯಾಳ್ ಸೇರಿದಂತೆ ಅನೇಕ ಸ್ಥಳೀಯ ತಂಡಗಳು ಭಾಗವಹಿಸಲಿವೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಶ್ರೀ ಚಂದ್ರಶೇಖರ್ ಪಾಟೀಲ್ ಬಿಜಾಪುರ ಅಧ್ಯಕ್ಷರು, ವೀರಶೈವ ಲಿಂಗಾಯತ್ ಮಹಾಸಭಾ ರಾಯಚೂರು, ಶ್ರೀ ಜಯಣ್ಣ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಗರಸಭಾ ಸದಸ್ಯರು ರಾಯಚೂರು, ಶ್ರೀ ಕೆ ಶಾಂತಪ್ಪ ಅಧ್ಯಕ್ಷರು ಹಿಂದುಳಿದ ವರ್ಗಗಳ ಒಕ್ಕೂಟ ರಾಯಚೂರು, ಶ್ರೀ ರವೀಂದ್ರ ಜಲ್ದಾರ್ ಅಧ್ಯಕ್ಷರು ಆಶೀರ್ವಾದ ಕಾಲೋನಿ ರಾಯಚೂರು, ಶ್ರೀ ಕೆ ಎನ್ ನಾಗರಾಜ್ ನಗರಸಭಾ ಸದಸ್ಯರು ರಾಯಚೂರು, ಶ್ರೀ ವೆಂಕಟ ಪಾಟೀಲ್ ಅಲ್ಲೂರಿ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ರಾಯಚೂರು, ಶ್ರೀ ಗಿರಿಜಾ ಶಂಕರ್ ಮಾಜಿ ಅಧ್ಯಕ್ಷರು ಹಂಪಿ ಬೋರ್ಡ್ ಮೈನ್ಸ್ ಲಿಂಗಸೂರು, ಶ್ರೀ ಸಾವಿತ್ರಿ ಪುರುಷೋತ್ತಮ್ ಅಧ್ಯಕ್ಷರು ಆರ್ಯವೈಶ್ಯ ಸಮಾಜ ರಾಯಚೂರು, ಶ್ರೀ ಡಾಕ್ಟರ್ ಎಸ್ ಬಾಲಾಜಿ ರಾಜ್ಯಾಧ್ಯಕ್ಷರು ಕನ್ನಡ ಜಾನಪದ ಪರಿಷತ್ ಬೆಂಗಳೂರು, ಶ್ರೀ ನಾಗರಾಜ್ ಮಸ್ಕಿ ಅಧ್ಯಕ್ಷರು ಶರಣ ಸಾಹಿತ್ಯ ಪರಿಷತ್ ರಾಯಚೂರು, ಶ್ರೀ ಅಶೋಕ್ ಗೌಡ ಬಿಜಾಪುರ ಉದ್ದಿಮೆದಾರರು ರಾಯಚೂರು, ಶ್ರೀ ಬಿ ಬಸವರಾಜ್ ಅಧ್ಯಕ್ಷರು ಅಭಯಗಿರಿ ಆಂಜನೇಯ ದೇವಸ್ಥಾನ ರಾಯಚೂರು, ಶ್ರೀ ಮಲ್ಲಿಕಾರ್ಜುನ್ ಪ್ರವಾದಿ ಸಹಾಯಕ ಲೆಕ್ಕಾಧಿಕಾರಿ ಜಸ್ಕಾಂ ರಾಯಚೂರು, ಶ್ರೀ ವೆಂಕಟೇಶ್ವರ ರಾವ್ ನಿವೃತ್ತ ಹಿರಿಯ ಮೋಟರ್ ವಾಹನ ನಿರೀಕ್ಷಕರು ಬಳ್ಳಾರಿ, ಶ್ರೀ ವಿಜಯಕುಮಾರ್ ಪ್ರಜಾ ಉಪಾಧ್ಯಕ್ಷರು ಬಸವ ಕೇಂದ್ರ ರಾಯಚೂರು, ಶ್ರೀ ಅಂಬರೀಶ್ ಪಿ ಕುಮಾರ್ ಅಧ್ಯಕ್ಷರು ಸರ್ವಜ್ಞ ಶಿವ ಸಂಸ್ಥೆ ಶಿವಪುರ್, ಶ್ರೀ ಪ್ರಭಟಗೌಡ ಹಂಚನಾಳ್ ನಿವೃತ್ತ ನೇತ್ರಾಧಿಕಾರಿಗಳು ರೇನ್ಸ್ ರಾಯಚೂರು, ಶ್ರೀ ವಿನೋದ್ ರೆಡ್ಡಿ ಜಿಲ್ಲಾಧ್ಯಕ್ಷರು ಕನ್ನಡ ರಾಯಚೂರು, ಶ್ರೀ ಡಿ ಎಸ್ ಜಿಲ್ಲಾರಾಜ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕನ್ನಡ ಜಾನಪದ ಪರಿಷತ್ ರಾಯಚೂರು ಹಾಗೂ ಇನ್ನು ಬೆಳಗಿನ ಜಾವದಲ್ಲಿ ಶ್ರೀ ರಘುಪತಿ ಪೂಜಾ ದಿಲ್ಲಿಯವರಿಂದ ನಾಗರಿಕವರ ಮತ್ತು ಮಂಜುನಾಥ್ ಗೋರ್ಕರ್ ತಂಡದಿಂದ ವಚನ ನೃತ್ಯ ಹಾಗೂ ಪ್ರತಿಭಾ ಸುಗಮ ಸಂಗೀತ ಸಂಸ್ಥೆಯ ವಿವಿಧ ಪ್ರತಿಭೆಗಳಿಂದ ಮತ್ತು ವಚನ ಸಂಗೀತ, ಜನಪದ ಸಂಗೀತ, ಭಾವಗೀತೆಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಬಾರಿಯ ಒಂದು ಪ್ರಶಸ್ತಿಯ ಪ್ರಧಾನ ಸಮಾರಂಭಕ್ಕೆ ಬೆಂಗಳೂರಿನಿಂದ ವಿಜಯ ಮಾತಾ ಅನುಗ್ರಹ ಪ್ರಶಸ್ತಿಗೆ ಡಾಕ್ಟರ್ ಸಿ ಸೋಮಶೇಖರ್, ಭಾರತೀಯ ಆಯುರ್ವೇದ ಸೇವಾ ನಿಗಮ ರಾಜ್ಯಾಧ್ಯಕ್ಷರು ಶರಣ ಸಾಹಿತ್ಯ ಪರಿಷತ್ ಬೆಂಗಳೂರು, ಮಹಂತ ಕಾಯಕಯೋಗಿ ಪ್ರಶಸ್ತಿಗೆ ಶ್ರೀ ಬಸವರಾಜ ಗುಡಿ ಆಡಳಿತಾಧಿಕಾರಿಗಳು ವೀರಶೈವ ವಿದ್ಯಾವರ್ಧಕ ಸಂಘ ಲಿಂಗಸೂರು, ಶ್ರೀ ಗುರು ರಕ್ಷೆ ಪ್ರಶಸ್ತಿಗೆ ಶ್ರೀ ಬಿ ವೆಂಕಟ್ ಸಿಂಗ್, ರಾಜ್ಯ ಮಾಹಿತಿ ಆಯುಕ್ತರು, ಕರ್ನಾಟಕ ಮಾಹಿತಿ ಆಯೋಗ ಕಲಬುರಗಿ ಇವರು ಭಾಗವಹಿಸ್ತಾ ಇದ್ದಾರೆ. ಇನ್ನು ಆದರ್ಶ ದಂಪತಿಗಳ ಪ್ರಶಸ್ತಿಗೆ ಶ್ರೀಮತಿ
ಶ್ರೀಮತಿ ಶುಭಾ ಶ್ರೀ ಜಯಸ್ ಮೌಲಿಕೌಡ ರತ್ನಾಕರ್ ಶೃಂಗೇರಿ ಕೊಪ್ಪ ಇವರು ಬರ್ತಾ ಇದ್ದಾರೆ. ಶ್ರೀಮತಿ ಲಕ್ಷ್ಮೀ ದೇವಿ ಶ್ರೀ ಮುಖಪ್ಪ ಎಂಜೋ ಕಾಲೋನಿ ರಾಯಚೂರು, ಶ್ರೀಮತಿ ಪದ್ಮಾವತಿ ಶ್ರೀ ಹನುಮಂತಯ್ಯ ಆಶಾಪುರ್ ರಾಯಚೂರು ಇವರು 3 ಜೋಡಿ ಆದರ್ಶ ದಂಪತಿಗಳು ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಸ್ವೀಕಾರ ಮಾಡ್ತಾ ಇದ್ದಾರೆ. ಇನ್ನು ಮಾತೃಶ್ರೀ ಪ್ರಶಸ್ತಿ ಪುರಸ್ಕೃತರು ಈ ಸಂದರ್ಭದಲ್ಲಿ LG ಶಿವಕುಮಾರ್ ಇದ್ದರು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅನುಷ್ಠಾನದಲ್ಲಿ ಅಕ್ರಮ ಕೂಲಿ ವೇತನ ಭತ್ಯೆ ನೀಡುವಲ್ಲಿ ವಿಫಲರಾಗಿದ್ದು, ಹಣ ಪಡೆದುಕೊಂಡು ಕೆಲಸ ಮಾಡದಿರುವ ಕೂಲಿ ಕಾರ್ಮಿಕರಿಗೆ ಕೂಲಿ ಪಾವತಿ ಮಾಡುತ್ತಿದ್ದು, ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದರು. ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟನೆ ವಸತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ಧರಣಿ ಮುಂದುವರಿಸಲಾಗಿದೆ. ಕೆಲಸ ಮಾಡಿದ ಕಾರ್ಮಿಕರಿಗೆ ಕೂಲಿ ನೀಡದೆ ಕೆಲಸ ಮಾಡಿದವರಿಗೆ ಕೂಲಿ ಪಾವತಿಸುವಂತಹ ಅಕ್ರಮಗಳು ನಡೆಯುತ್ತಿವೆ ಎಂದು ಅವರು ದೂರಿದ್ದಾರೆ. ಪಂಚಾಯತ್ ಮಟ್ಟದ ಅಧಿಕಾರಿಗಳು ಹಾಗೂ ಸಹಾಯಕ ನಿರ್ದೇಶಕರು ಯೋಜನೆಯನ್ನು ಸಮರ್ಪಕವಾಗಿ ಜಾರಿಗೊಳಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಆರೋಪಿಸಲಾಗಿದೆ. ಕೆಲ ಗ್ರಾಮ ಪಂಚಾಯತಿಗಳಲ್ಲಿ ನರೇಗಾ ಕೆಲಸಗಳನ್ನು ಗುತ್ತಿಗೆ ಪದ್ಧತಿಯಲ್ಲಿ ಮಾಡಲಾಗುತ್ತಿದ್ದು, ಕೆಲಸ ಮಾಡಿದ ಕಾರ್ಮಿಕರಿಗೆ AMR, NMR ಗಳನ್ನು ಶೂನ್ಯ ಮಾಡಿದ್ದರಿಂದ ಅವರಿಗೆ ಕೂಲಿ ಸಿಗುತ್ತಿಲ್ಲ ಎಂದು ಕಾರ್ಮಿಕರು ಆಪಾದಿಸಿದರು. ತಾಲೂಕೇಡಿಯವರು ಪ್ರತಿ NMR ಗೆ ಹಣ ಪಡೆದು ಬೋಗಸ್ ಕೆಲಸಗಳಲ್ಲಿ ಕೂಲಿ ಪಾವತಿಸಿದ್ದಾರೆ. ಭ್ರಷ್ಟಾಚಾರದಲ್ಲಿ ತೊಡಗಿರುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮತ್ತು ನಿಜವಾದ ಕೂಲಿ ಕಾರ್ಮಿಕರಿಗೆ ನ್ಯಾಯ ದೊರಕಿಸಬೇಕು ಎಂದು ಒತ್ತಾಯಿಸಿದರು. ಈ ಬಗ್ಗೆ ಅಧಿಕಾರಿಗಳಿಗೆ ಹಲವು ಬಾರಿ ಮೌಖಿಕವಾಗಿ ತಿಳಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ತಕ್ಷಣವೇ ಸಮಸ್ಯೆಗಳನ್ನು ಬಗೆಹರಿಸಿ ತಪ್ಪಿಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದಲ್ಲಿ ಜಿಲ್ಲಾ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ವಿದ್ಯಾ ಪಾಟೀಲ್, ಬಸವರಾಜ್, ಮಾರಮ್ಮ, ಆಂಜನೇಯ ಪ್ರಸಾದ್, ಸುಮಲತಾ, ಕೃಷ್ಣ ಪ್ರಸಾದ್, ಗೋವಿಂದ ಸೇರಿದಂತೆ ಅನೇಕರಿದ್ದರು. ಜಿಲ್ಲೆಯಲ್ಲಿ ಹೆಚ್ಚಾಗುತ್ತಿರುವ ಬಿಸಿಲಿನ ತಾಪ, ಸರ್ಕಾರಿ ಕಚೇರಿಗಳ ಸಮಯ ಬದಲಾವಣೆಗೆ DC ಪತ್ರ. ಜಿಲ್ಲಾ ಪಂಚಾಯತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಮಹಿಳೆಯರಿಗೆ ಸಮಾನ ಹಕ್ಕು ನೀಡುವುದು ಅಗತ್ಯ, ನ್ಯಾಯಾಧೀಶ್ ಸಾತ್ವಿಕ್. ಜೋಳ ಖರೀದಿಯಲ್ಲಿ ಭಾರಿ ಅಕ್ರಮ, ನಕಲಿ GPS ಬಳಕೆ, ಕೂಡಲೇ ಜೋಳ ಖರೀದಿಗೆ ಜಿಲ್ಲಾಡಳಿತ ಮುಂದಾಗಲಿ, ಚಾಮರಸಮಾಲಿ ಪಾಟೀಲ್. ಮಾರ್ಚ್ 15ರಂದು ಬಹುಜನ ಸಮಾಜ ಪಕ್ಷದ ವಿಭಾಗ ಮಟ್ಟದ ಸಮಾವೇಶ, ಬಸವರಾಜ್ ಭಂಡಾರಿ. ಮಾರ್ಚ್ 15ರಂದು ಪ್ರತಿಭಾ ಸುಗಮ ಸಂಗೀತ ಶಾಲೆ ವಾರ್ಷಿಕೋತ್ಸವ, ಮಹಾಂತಶ್ರೀ ಪ್ರಶಸ್ತಿ ಪ್ರದಾನ, ಶರಣಪ್ಪ ಗೋನಾಳ್. ಉದ್ಯೋಗ ಖಾತ್ರಿ ಯೋಜನೆ ಸಮರ್ಪಕ ಜಾರಿಗೆ ಆಗ್ರಹಿಸಿ ಮುಂದುವರೆದ ಅನಿರ್ದಿಷ್ಟ ಧರಣಿ. ಇದಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.